ನಮಸ್ತೆ ಗೆಳೆಯರೇ, ಇದು ಬುಧವಾರದ ಲಾಗ್. ಶುಭ ಮುಂಜಾನೆ. ಬೆಳಗ್ಗೆ 5 ಗಂಟೆಗೆ ಎದ್ದಿದ್ದೆ. ಮುಖ ಎಲ್ಲ ತೊಳೆಯೋಷ್ಟೊತ್ತಿಗೆ 5:15 ಆಯಿತು. ಅಷ್ಟು ಬೇಗ ಹೊರಗಡೆ ಬರೋಕ್ಕೆ ಒಂಥರ ಭಯ ಆಗುತ್ತೆ, ಕತ್ಲೆ ಇರುತ್ತೆ ಅಲ್ಲ, ಅದಕ್ಕೆ 5:15ವರೆಗೂ ವೆಯ್ಟ್ ಮಾಡಿ ಆಮೇಲೆ ಹೊರಗಡೆ ಬಂದೆ. ನಾಯಿ ಎಲ್ಲ ಎಳ್ದಾಕ್ಬಿಟ್ಟಿತ್ತು. ಕೆಳಗಡೆ ಮನೆ ಓನರ್ದು ನಾಯಿ ಇದೆ, ಯಾವಾಗೂ ಹಿಂಗೆ ಬಂದು ಮಾಡುತ್ತೆ. ಕಸ ಹಾಕಿದ್ರೇನು ತೊಂದರೆ ಇಲ್ಲ, ನಮ್ಮ ಮನೆ ಹತ್ರ ಅಂತೂ ಕಸಿನವರೇ ಬರೋಲ್ಲ. ಅವ್ರು ಬರ್ದೇ ಇರೋದ್ರಿಂದ ಕಸ ಎಲ್ಲ ಅಲ್ಲೇ ಇಟ್ಟಿರ್ತೀನಲ್ಲ, ನಾಯಿ ಎಲ್ಲ ಬಂದು ರಾತ್ರಿ ಎಲ್ಲ ಎಳ್ದಾಕತ್ತೆ. ತಿರ್ಗಾ ಬೆಳಗ್ಗೆ ಎದ್ದೆ ಅದನ್ನು ಗುಡಿಸ್ಬೇಕು. ದಿನ ಇದೇ ಆಗೋಗಿದೆ. ಅವ್ರಿಗೆ ಹೇಳಿದ್ರು ಅವ್ರೇನು ತಲೆಗೆ ಹಾಕ್ಕೊಳಲ್ಲ ಅಂತಾರೆ. ನಮ್ಮ ಮನೆ ಹತ್ರ ಕಸಿನವ್ರು ಬಂದು ಆಲ್ರೆಡಿ 1 ವಾರ ಆಯ್ತಾ ಬಂತು, ಮತ್ತೆ ಅವ್ರು ಬಂದೇ ಇಲ್ಲ. ಏನೋ ಇಲ್ಲಿ ಯಾರೂ ಕಂಪ್ಲೇಂಟು ಸಹ ಮಾಡಲ್ಲ ಅನಿಸುತ್ತೆ. ನನಗೂ ಗೊತ್ತಿಲ್ಲ ಹೆಂಗೆ ಕಂಪ್ಲೇಂಟ್ ಮಾಡಬೇಕು ಅಂತ. ಅದಕ್ಕೆ ಎಲ್ಲರೂ ಹೆಂಗೆ ಮಾಡ್ತಾರೋ ನಾನು ಹಂಗೆ ಮಾಡ್ಕೊಂಡು ಸುಮ್ಮನೆ ಹಂಗೆ ಇದ್ದೀನಿ. ಆಮೇಲೆ ಬಾಗಿಲು ಕಸ ಎಲ್ಲ ಗುಡಿಸಿ ನೀರು ಹಾಕ್ತೆ, ಮತ್ತು ಹಾಲು ಕಾಯಕ್ಕೆ ಇಕ್ಬಿಟ್ಟು ರಾತ್ರಿ ಕಾಳುಗಳು ನೆನಾಕಿದ್ದೆ ಮೊಳಕೆ ಕಟ್ಟೋಕ್ಕೆ ಅಂತ ಅಂದ್ಬಿಟ್ಟು ಅದನ್ನು ತಿರ್ಗಾ ಮೊಳಕೆ ಕಟ್ಟೋಕೆ ಹಾಕ್ತೆ. ನಾನು ಬಟ್ಟೆಲಿ ಕಟ್ಟಿಕ್ಲಿಲ್ಲ, ಯಾಕಂದರೆ ಕಬೋರ್ಡ್ ಓಪನ್ ಮಾಡಿದ್ರೆ ನನ್ನ ಮಗಳು ಎದ್ಬಿಡ್ತಾಳೆ ಅಂದ್ಬಿಟ್ಟು ಕ್ಲೀನಾಗಿ ಒಂದು ಸ್ವಲ್ಪನೂ ಕೂಡ ನೀರಿಲ್ದೆಲಂಗೆ ಫುಲ್ಲು ಸೋರಿಸ್ಬೇಕು. ಹಂಗೆ ಪಾತ್ರೆ ಒಳಗಡೆ ಹಾಕ್ಬಿಟ್ಟು ಅದ್ರ ಮೇಲೆ ದಪ್ಪೋದು ಕುಟ್ಟಣಿಗೆ ಕಲ್ಲು ಬರುತ್ತಲ್ಲ ಅದನ್ನಿಟ್ಟೆ. ಹಂಗಿಟ್ಟಿದ್ರಿಂದ ಅದು ಗಾಳಿ ಆಡಲ್ಲ, ಆವಾಗ ಚೆನ್ನಾಗಿ ಕಾಳುಗಳು ಮೊಳಕೆ ಬರುತ್ತೆ ಅಂದ್ಬಿಟ್ಟು ಹಂಗೆ ಇಟ್ಟೆ. ಕಾಫಿ ಪೌಡರ್ ಇರಲಿಲ್ಲ, ಅದರಿಂದ ಟೀ ಮಾಡ್ಕೊಂಡು ಕುಡಿದೆ. ನನಗೆ ಒಂದು ಮೂವಿ ಅವಶ್ಯಕತೆ ಇದೆ, ಅಂದರೆ ಅದನ್ನು ನೋಡಬೇಕು. ನಾನು ನೋಡಿ ತುಂಬಾ ವರ್ಷ ಆಯಿತು. ನಾನು ಆ ಮೂವಿ ನೋಡಿದ್ದು 2ನೇ ಕ್ಲಾಸಲ್ಲಿ. ಬಟ್ ಆ ಮೂವಿ ನೋಡಬೇಕು ಅಂತ ತುಂಬ ವರ್ಷದಿಂದ ಆಸೆ ಆಗಿದೆ. ನಾನು ತುಂಬ ಟ್ರೈ ಮಾಡಿದ್ದೀನಿ, ಆದರೆ ಆ ಮೂವಿ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಅಂದರೆ ಮೂವಿ ನೇಮ್ ಯಾವುದು ಅಂತ ಗೊತ್ತಾಗ್ತಾಯಿಲ್ಲ. ಈ ಮೂವಿ ಬಂದು ಹಾರರ್ ಮೂವಿಯು. ನನಗೆ ನನಗೆ ಜಾಸ್ತಿ ಏನು ನೆನಪಿಲ್ಲ, ಸ್ವಲ್ಪ ನೆನಪಿತ್ತು. ನನಗೆ ಗೊತ್ತಿರೋ ಅಷ್ಟು ಸ್ಟೋರಿ ಹೇಳ್ತೀನಿ. ದಯವಿಟ್ಟು ಯಾರಿಗಾನ ಈ ಮೂವಿ ಗೊತ್ತಿದ್ದರೆ ಹೇಳಿ. ನಾನು 2ನೇ ಕ್ಲಾಸು ಅಂದರೆ ತುಂಬ ವರ್ಷದ ಹಿಂದೆ ಮೂವಿನೇ ಆಗಿದೆ ಅದು. ಮುಂಚೆ ಎಲ್ಲ ಸ್ವಲ್ಪ ಸ್ವಲ್ಪ ನೆನಪಿತ್ತು, ಈಗ ನೆನೆಸ್ಕೊಂಡು ಇದ್ದಿದ್ದು ಪೂರ್ತಿ ಮರ್ತೋಗ್ಬಿಟ್ಟಿದ್ದೀನಿ. ಮೂವಿ ಸ್ಟೋರಿ ಬಂದು ಮೊದಲನೇ ಸ್ಟೋರಿನೇ ಒಬ್ಬ ಸೈಕಲಲ್ಲಿ ಬರ್ತಾ ಇರ್ತಾನೆ. ಅವ್ನು ಸಾಯ್ತಾನೆ, ಮೊದಲೇ ಅವ್ನು ಸಾಯ್ತಾನೆ. ಅದಾದಮೇಲೆ ಒಂದು ಮನೆ ಇರುತ್ತೆ ಅಲ್ಲಿ, ಆ ಮನೆಯಲ್ಲಿರೋರು ಯಾರು ಮಾತ್ರ ಸಾಯಲ್ಲ. ಅಂದರೆ ಮೋಸ್ಟ್ಲಿ ಅವರು ಹೀರೋನೇ ಆಗಿರ್ಬೋದು, ನನಗೆ ನೆನಪಿರೋದು ಇಷ್ಟೇ. ಬಟ್ ಹಾರರು ಆ ಮೂವಿಲಿ ಎಲ್ಲರೂ ಸತ್ತೋಗ್ತಾ ಇರ್ತಾರೆ. ಅದು ಮೂವಿ. ದಯವಿಟ್ಟು ಯಾರಿಗಾನ ಗೊತ್ತಿದ್ದರೆ ಕಮೆಂಟ್ ಮಾಡಿ ಅಂತ ಕೇಳ್ತೀನಿ. ನನ್ನ ಮಗಳನ್ನ ಎಬ್ಬಿಸ್ಕೊಂಡು ಪಾರ್ಕ್ ಹೋದ್ವಿ. ಪಾರ್ಕ್ ಹೋಗಿ ಅಲ್ಲಿ ವ್ಯಾಯಾಮ ಎಲ್ಲ ಮುಗಿಸ್ಕೊಂಡು ತಿರ್ಗಾ ಮನೆಗೆ ಬಂದೆ. ಆಮೇಲೆ ಗಂಜಿ ಕುಡ್ಕೊಂಡು ಅವ್ಳಿಗೂ ಸ್ವಲ್ಪ ಕುಡಿಸ್ಬಿಟ್ಟು ಮಲಗ್ಸೋಕ್ಕೆ ಟ್ರೈ ಮಾಡಿದೆ. ಬಟ್ ಅವಳು ಮಲಗಲಿಲ್ಲ. ತುಂಬ ಟ್ರೈ ಮಾಡಿದೆ, ಮಲಗಲಿಲ್ಲ. ಅವಳು ಮಲ್ಸೋಕೆ ಹೋಗಿ ತುಂಬಾ ಟೈಮ್ ಆಗೋಯಿತು. ಸರಿ ಎದ್ದೇ ಇರು ಅಂತ ಅಂದ್ಬಿಟ್ಟು ಅವಳಿಗೆ ತಿನ್ನೋಕ್ಕೆ ಕೊಟ್ಬಿಟ್ಟು ನಾನು ಅಡುಗೆ ಮಾಡೋಕ್ಕೆ ಬಂದೆ. ಎಲ್ಲ ಸ್ವಲ್ಪ ಮಾತ್ರ ರೆಡಿ ಮಾಡಿದ್ದೆ ಆವಾಗಲೇ. ಇನ್ನು ಈರುಳ್ಳಿ ಏನು ಕಟ್ ಮಾಡಿರಲಿಲ್ಲ. ಈರುಳ್ಳಿ ಎಲ್ಲ ಮುಂಚೆನೇ ಕಟ್ ಮಾಡಿಕ್ಕಿದ್ರೆ ಟೇಸ್ಟ್ ಹೋಗುತ್ತೆ ಅಂತ ಕಟ್ ಮಾಡಿ ಇಕ್ಕಿರಲಿಲ್ಲ. ಬರೀ ಸಿಪ್ಪೆ ಮಾತ್ರ ತೆಗ್ದು ಇಟ್ಟಿದ್ದೆ. ಆಮೇಲೆ ಈರುಳ್ಳಿ ಎಲ್ಲ ಕಟ್ ಮಾಡಿ, ಟೊಮೊಟೊ ಎಲ್ಲ ಕಟ್ ಮಾಡಿಕೊಂಡು ವಾಂಗಿಬಾತ್ ಮಾಡಿಕೊಟ್ಬಿಟ್ಟು ಅವ್ರಿಗೆ ಕೊಟ್ಬಿಟ್ಟು ಬಾಕ್ಸ್ಗೆ ನನ್ನ ಮಗಳಿಗೂ ತಿನ್ನಿಸ್ದೆ. ನಾನು ತಿಂದ್ಕೊಂಡು ಅವಳದು ಉಯ್ಯಾಲೆ ಇತ್ತು, ಅವಳನ್ನ ಉಯ್ಯಾಲೆಯಲ್ಲೇ ಮಲಗಿಸ್ತಾ ಇದ್ದೆ. ಅದನ್ನು ತೆಗ್ದುಬಿಡೋಣ ಅಂತ, ಯಾಕಂದರೆ ಆಲ್ರೆಡಿ ಅವಳಿಗೆ 1 ವರ್ಷ ಆಯಿತು. ಎಲ್ಲಿಗೋದ್ರೂ ಉಯ್ಯಾಲೆನೇ ಬೇಕು ಅಂತ ಕೇಳ್ತಾಳೆ, ಮಲ್ಕೊಳ್ಳಲ್ಲ. ಅದಕ್ಕೆ ಅದನ್ನು ಅಭ್ಯಾಸ ಬಿಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅದನ್ನು ತೆಗ್ದುಬಿಟ್ಟೆ. ಹಂಗೆ ಮುಂದೆ ನೋಡಿ ನಾನು ಉಯ್ಯಾಲೆ ತೆಗ್ದೆ ಅಂದ್ಬಿಟ್ಟು ಅವಳು ನನ್ನ ಹತ್ರ ಜಗಳ ಮಾಡಿದ್ಲು. ನಮಗೆ ಬೈತಾ ಇದ್ದಾಳೆ, ಯಾಕೆ ತೆಗ್ದೆ ಮತ್ತೆ ಕಟ್ಟು ಅಂತ. ನನ್ನೇ ನಾಯಿ ಅಂತೆಲ್ಲ ಅಂತಾಳೆ. ಈ ವಯಸ್ಸಲ್ಲಿದ್ದಾಗ ಮಕ್ಕಳು ಏನಂದ್ರೂ ಅದು ಬೇಜಾರಾಗಲ್ಲ, ಒಂಥರ ಖುಷಿನೇ ಆಗುತ್ತೆ. ನೋಡಿ ಈಗ ಹೆಂಗೆ ಬೈತಾಳೆ ನನಗೆ. ಕಣ್ಣು ಕೂಡ ಮಿಟ್ಕಿಸ್ದಲೇ ನನ್ನೇ ನೋಡ್ತಾ ಇದ್ದಾಳೆ, ನಾನು ತೆಗಿತಾ ಇರೋದನ್ನ. ನೀನು ಎಲ್ಲಿ ಪಾಚಿದ್ಯಾ ಇಲ್ವಲ್ಲ, ಇಲ್ಲಿ ತಂದ್ಬಿಟ್ಟೆ. ಎಲ್ಲಿ ಪಾಚಂತ ಮೇಲೆ
ಹಾಸಿಗೆ ಮೇಲೆ ಬಚ್ಚ ಇದ್ಮೇಲೆ ಸರಿನಾ? ಕಟ್ಟಲ್ಲ ಕಟ್ಟಲ್ಲ. ಕಟ್ಟಬೇಕಾ? ಕಟ್ಟಬೇಕಾ? ಎಲ್ಲಿ? ಅಲ್ಲಿ ಬೇಡ. ಸಾಕಲ್ವಾ? ಸಾಕು, ಇಷ್ಟು ದಿನ ಪಚ್ಕೊಂಡಿದ್ದು ನೀನು. ಇನ್ಮೇಲೆ ಅಲ್ಲೇ ಪಚ್ಚು ಆಯ್ತಾ? ಜಾಣ. ಬೇಕಾ? ಹೌದಾ? ಬಂಗಾರ ಸಾಕು ಮಮ್ಮಿ. ಬಂಗಾರಿ ಸಾಕಲ್ವಾ? ಮನೆ ಪಚ್ಚು ಅಮ್ಮ ಬ್ಯಾಡಮ್ಮ, ಬ್ಯಾಡ ಬ್ಯಾಡ. ಬೇಕು ಅಂದ್ರೆ ಕಟ್ಟೋರೆ ಅದು. ಪಕ್ಕದ ಕಟ್ಟಿಸ್ಕೊತೀಯಾ? ಹಾಂ ಮಂಗರಿ. ಜೋಕಾಲಿ ತೆಗ್ದಿದ್ದಕ್ಕೆ ನನ್ನ ಮಗಳನ್ನ 1 ಅವರ್ ಮಲಗಿಸಿದ್ದೀನಿ. 1 ಅವರ್ ತೊಟ್ಟಿ ಕೈ ಸಿಕ್ಕಾಪಟ್ಟೆ ನೋವು ಬಂತು. ಅವಳು ಮಾತ್ರ ಮಲಗಲಿಲ್ಲ. ತುಂಬಾ ಕೋಪ ಬಂತು. ಹೆಂಗೋ ಮಾಡಿ ಕೊನೆಯಲ್ಲಿ ಮಲಗಿಸ್ದೆ. ಥ್ಯಾಂಕ್ ಯು ಸೋ ಮಚ್.